ನಾನು ಆ್ಯಕ್ಚುಲಿ ಆಸ್ಟ್ರೇಲಿಯಿಂದ ಇಲ್ಲಿಗೆ ವೆಕೇಷನ್ಗೆ ಬಂದೆ. ಆಮೇಲೆ ಮನೋಜ್ ಸರ್ನ ಮೀಟ್ ಮಾಡಿಬಿಟ್ಟು ಸ್ವಲ್ಪ ಫೈನಾನ್ಷಿಯಲ್ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದು. ಬಟ್ ಅವ್ರು ಮೋಟಿವೇಟ್ ಮಾಡಿದ್ರು ನನಗೆ ಇಲ್ಲಿ ಕ್ಲಾಸ್ ಅಟೆಂಡ್ ಮಾಡಿ ಟೆಕ್ನಿಕ್ಯಾಲಿಟಿ ತಿಳ್ಕೊಳ್ಳಿ ಅಂತ. ನಾನು ಒಂದು 25 ವರ್ಷದಿಂದ 2000 ಶೇರ್ ಮಾರ್ಕೆಟಲ್ಲಿ ಏನೂ ನಾಲೆಡ್ಜ್ ಇಲ್ಲದೆ ಸುಮ್ಮನೆ ಗ್ಯಾಂಬಲ್ ಮಾಡ್ಕೊಂಡು ದುಡ್ಡು ಕಳ್ಕೊಂಡಿದ್ದೆ. ಜನಗಳಿಗೆ ಹೇಳೋದು ಅಷ್ಟೇ, ಯಾರು ಹಣ ಇದೆ ಹಣನ ಇನ್ನೂ ಹೆಚ್ಚು ದುಡಿಸ್ಲಿಕ್ಕೆ ಸ್ಟಾಕ್ ಮಾರ್ಕೆಟು ಒಳ್ಳೆ ವೇ, ಅದನ್ನು ತಿಳಿದು ಕಲಿತು ಮಾಡಬೇಕು. ಅದಕ್ಕೋಸ್ಕರ TD ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ. ನಾವು ಹೌಸ್ ವೈಫು, ಸೊ ನಮ್ಮಂಥವ್ರು ನಾವು ಮನೇಲಿ ಕೂತ್ಕೊಂಡು ಸ್ವಲ್ಪ ನಾವು ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಅದಕ್ಕೆ ದಯವಿಟ್ಟು TD ಅಕಾಡೆಮಿಗೆ ಬನ್ನಿ, ಕಲ್ತ್ಕೊಳ್ಳಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡು ಮಾಡಿಕೊಡಿ. ಶೇರ್ ಮಾರ್ಕೆಟ್ ಬಗ್ಗೆ ತುಂಬ ಒಲವಿತ್ತು, ಆದರೆ ಕಲಿಸೋರು ಇರಲಿಲ್ಲ. ಕಲಿಸೋಕೆ ಈಗ ಮನೋಜ್ ಸರ್ ಕನ್ನಡದಲ್ಲೇ ಒಂದು ಅಕಾಡೆಮಿ ತೆಗೆದಿರೋದ್ರಿಂದ ಅದರಲ್ಲಿ ನಮ್ಮ ಕರ್ನಾಟಕ ಜನರಿಗೆ ತುಂಬ ಉಪಯೋಗ ಆಯ್ತದೆ ಅನ್ಕೋತೀನಿ. ಶ್ರೀಧರ್ ನನ್ನ ಹೆಸರು. ನನಗನ್ಸುತ್ತೆ ಇದು ತುಂಬ ಲೇಟಾಗಿ ಬಂದಿದ್ದೀವಿ ನಾವು ಅಂತ, ಇನ್ನೂ ಬೇಗ ಬಂದಿರಬೇಕಾಯಿತು. ಸೊ ಈ ವಿಡಿಯೋ ನೋಡೋರ್ಗೆ ಒಂದು ರಿಕ್ವೆಸ್ಟ್ ಏನು ಅಂದರೆ, ವೆಯ್ಟ್ ಮಾಡಬೇಡಿ, ಯಾರಿಗೂ ವೆಯ್ಟ್ ಮಾಡಬೇಡಿ. ಟೈಮ್ ಆಯಿತಾ ಬುಕ್ ಮಾಡಿ ಬನ್ನಿ, ಕಲೀರಿ, ಟ್ರೇಡ್ ಮಾಡಿ. ಥ್ಯಾಂಕ್ ಯು. ನಂದು ಬೇಸಿಕಲಿ ಬಂದ್ಬಿಟ್ಟು CA ಬ್ಯಾಕ್ಗ್ರೌಂಡ್. CA ಬ್ಯಾಕ್ಗ್ರೌಂಡಲ್ಲಿ ನಮಗೆ ಇದೆಲ್ಲ ಥೆರೆಟಿಕಲ್ ನಾಲೆಡ್ಜ್ ಇರುತ್ತೆ, ಬಟ್ ನನಗೊಂದಿತ್ತು ಪ್ರಾಕ್ಟಿಕಲ್ ಆಗಿ ತಿಳ್ಕೊಬೇಕಂತ ಇತ್ತು. ಹಂಗಾಗಿ ತುಂಬ ಯೋಚನೆ ಮಾಡಿ ಬೇರೆ ಇನ್ಸ್ಟಿಟ್ಯೂಟ್ ಎಲ್ಲ ರಿವ್ಯೂ ನೋಡಿದ ಮೇಲೆ ನಾನು TD ಅಕಾಡೆಮಿಗೆ ಜಾಯ್ನ್ ಆಗಿದ್ದೆ. ಇವೆಂದು ನಾನು CA ಬ್ಯಾಕ್ಗ್ರೌಂಡ್ ಇದ್ರು ನಂಗೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಕಾನ್ಫಿಡೆನ್ಸ್ ಇರಲಿಲ್ಲ. ಸ್ಟಾಕ್ ಮಾರ್ಕೆಟ್ ಇಸ್ ದ ಸೀಕ್ರೆಟ್ ಆಫ್ ಮಿಂಟಿಂಗ್ ಮನಿ. ಅದೇ ಹೇಳ್ತಾರಲ್ಲ, ರಿಚೆಸ್ಟ್ ಪೀಪಲ್ಗಳ ಸಕ್ಸಸ್ ಏನಂತಂದರೆ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ. ಸ್ಕೂಲು ಕಾಲೇಜಲ್ಲಿ ನಿಜವಾಗ್ಲೂ ನಮಗೆ ಬದುಕೋದು ಹೇಗೆ, ದುಡ್ಡು ಮಾಡೋದು ಹೇಗೆ ಅಂತೇಳಿ ಎಲ್ಲೂ ಒಂದು ಸಿಲೆಬಸ್ಸು ಇಲ್ಲ. ನಿಜವಾಗ್ಲೂ ನಾವು ಕಲಿಬೇಕಾದಿದ್ದು ದುಡ್ಡು ಹೇಗೆ ಮಾಡಬೇಕು ಅನ್ನೋದನ್ನು. ಹಲೋ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ನರಸಿಂಹ ಅಂತ. ನಾನು ಆ್ಯಕ್ಚುಲಿ ಆಸ್ಟ್ರೇಲಿಯಿಂದ ಇಲ್ಲಿಗೆ ವೆಕೇಷನ್ಗೆ ಬಂದೆ. ಆಮೇಲೆ ಮನೋಜ್ ಸರ್ನ ಮೀಟ್ ಮಾಡಿಬಿಟ್ಟು ಸ್ವಲ್ಪ ಫೈನಾನ್ಷಿಯಲ್ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದು. ಬಟ್ ಅವ್ರು ಮೋಟಿವೇಟ್ ಮಾಡಿದ್ರು ನನಗೆ ಇಲ್ಲಿ ಕ್ಲಾಸ್ ಅಟೆಂಡ್ ಮಾಡಿ ಟೆಕ್ನಿಕ್ಯಾಲಿಟಿ ತಿಳ್ಕೊಳ್ಳಿ ಅಂತ. ನಾನು ಒಂದು 25 ವರ್ಷದಿಂದ 2000 ಶೇರ್ ಮಾರ್ಕೆಟಲ್ಲಿ ಏನೂ ನಾಲೆಡ್ಜ್ ಇಲ್ಲದೆ ಸುಮ್ಮನೆ ಗ್ಯಾಂಬಲ್ ಮಾಡ್ಕೊಂಡು ದುಡ್ಡು ಕಳ್ಕೊಂಡಿದ್ದೆ. ಸೊ ಅದಾದಮೇಲೆ ಭಯ ಬಂದುಬಿಟ್ಟಿತ್ತು ಶೇರ್ ಮಾರ್ಕೆಟ್ಗೆ ಹೋಗಬಾರ್ದು ಅಂತ. ಇವರು ಈಗ ಮನೋಜ್ ಸರ್ ಹೇಳಿದ್ಮೇಲೆ ಒಂದು 3 ಡೇಸ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಈ ಕಾನ್ಫಿಡೆನ್ಸ್ ಇದೆ. ಸೊ ಲಾಸ್ ಮಾಡ್ಕೊಳ್ಳೋದು ಭಾಳ ಮಿನಿಮಮ್, ಲೆಸ್ ದೆನ್ ಮೇ ಬಿ 1 or 2%, ಬಟ್ ದೇರ್ ಇಸ್ ಎ ಗ್ರೇಟ್ ಚಾನ್ಸಸ್ ಆಫ್ ಮೇಕಿಂಗ್ ಎ ಪ್ರಾಫಿಟ್. ಆ ಥರ ನಮಗೆ ಹೇಳ್ಕೊಟ್ಟಿದ್ದಾರೆ. ಆ ಥರ ಟೂಲ್ಗಳೆಲ್ಲ ಇದೆ. ಅದಕ್ಕೆಲ್ಲ ಈಗ ಟೆಕ್ನಾಲಜಿ ಭಾಳ ಇಂಪ್ರೂವ್ ಆಗಿ ಅದಕ್ಕೆಲ್ಲ ಸೈಟ್ಗಳಿದೆ. ಸೊ ಭಾಳ ಚೆನ್ನಾಗಿ ಗೈಡ್ ಮಾಡ್ತಾಯಿದ್ದಾರೆ. ಅವ್ರ ಮೋಟೋ ಇರೋದು ನೀವು ದುಡ್ಡು ಕಳ್ಕೊಬಾರ್ದು, ದುಡ್ಡು ಮಾಡಬೇಕು ಅನ್ನೋದೇ ಅವ್ರ ಮೋಟೋ ಇರೋದು. ದಯವಿಟ್ಟು ಎಲ್ಲರೂ TD ಅಕಾಡೆಮಿಗೆ ಬನ್ನಿ, ಕಲ್ತ್ಕೊಳ್ಳಿ. ಐ ಆಮ್ ಪರ್ಸ್ನಲಿ ವೆರಿ ಹ್ಯಾಪಿ ಅಬೌಟ್ ದಟ್. ಇವನ್ ದೋ ಐ ಹ್ಯಾವ್ ಎ ವೆರಿ ಶಾರ್ಟ್ ಟೈಮ್, ಐ ಥಿಂಕ್ ಐ ಸ್ಪೆಂಟ್ ಎ ಕ್ವಾಲಿಟಿ ಟೈಮ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ನಾನು TD ಅಕಾಡೆಮಿಗೆ ಬಂದು 3 ದಿವಸದ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀನಿ. ತುಂಬ ಯೂಸ್ಫುಲ್ಲು. ಶೇರ್ ಮಾರ್ಕೆಟು, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಗೊತ್ತಿಲ್ಲದೆ ಇರೋದ್ರಿಂದ ಇಲ್ಲಿ ಬಂದು ಅಟೆಂಡ್ ಮಾಡಿದಾಗ ತಿಳ್ಕೊಂಡಿದ್ದೀವಿ. ಇನ್ನೂ ಕಲ್ತಿಲ್ಲ. ಕಲಿಯೋಕ್ಕೆ ತುಂಬ ದಿನಗಳು ಬೇಕು. ಅದನ್ನು TD ಕಲಿಸುತ್ತೆ. TD ತುಂಬ ಚೆನ್ನಾಗಿ ತಿಳಿಸಿದೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಎಂತು ಅಂತ ಹೇಳ್ಬಿಟ್ಟು. ಜನಗಳಿಗೆ ಹೇಳೋದು ಅಷ್ಟೇ, ಯಾರು ಹಣ ಇದೆ ಹಣನ ಇನ್ನೂ ಹೆಚ್ಚು ದುಡಿಸ್ಲಿಕ್ಕೆ ಸ್ಟಾಕ್ ಮಾರ್ಕೆಟು ಒಳ್ಳೆ ವೇ, ಅದನ್ನು ತಿಳಿದು ಕಲಿತು ಮಾಡಬೇಕು. ಅದಕ್ಕೋಸ್ಕರ TD ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ. ನಾವು TD ಅಕಾಡೆಮಿಗೆ ಮತ್ತು ಮನೋಜ್ ಸರ್ಗೆ ಫಸ್ಟ್ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸರ್ ಒಂದು ಇದು ಕನ್ನಡದಲ್ಲಿ ಈ ಅಕಾಡೆಮಿ ನಡೆಸ್ತಾ ಇರೋದು ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಕೆಲವೊಂದು ಇದು ಇಂಗ್ಲೀಷಲ್ಲೇ ಇರುತ್ತೆ, ನಮಗೆ ಬರಲ್ಲ ಅಂತ ಅಂದ್ಕೊಂಡಿರ್ತಾರೆ. ಇವ್ರು ಕನ್ನಡದಲ್ಲಿ ಈ ಅಕಾಡೆಮಿ ನಡೆಸ್ತಾ ಇರೋದು ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಆಮೇಲೆ ನಾವು ಹೌಸ್ ವೈಫು, ಸೊ ನಮ್ಮಂಥವ್ರು ನಾವು ಮನೇಲಿ ಕೂತ್ಕೊಂಡು ಸ್ವಲ್ಪ ನಾವು ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಅದಕ್ಕೆ ದಯವಿಟ್ಟು TD ಅಕಾಡೆಮಿಗೆ ಬನ್ನಿ, ಕಲ್ತ್ಕೊಳ್ಳಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡು ಮಾಡಿಕೊಡಿ. ಸೊ ನಾನು ಇದು ಗೂಗಲಿಂದ ಗೊತ್ತಾಗಿದ್ದು, ಲೈಕ್ ರೇಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಈಗ TD ಅಕಾಡೆಮಿಗೆ ಜಾಯ್ನ್ ಆದೆ. ಸೊ ಏನಂತ ಅಂದರೆ ಬೇಸಿಕ್ಸಿಂದ ಎಲ್ಲ ತುಂಬ ನೀಟಾಗಿ ಹೇಳ್ಕೊಡ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ನಮ್ಗೆ ರಿವಿಷನ್ ಬೇಕಂತ ಅಂದ್ರೂ ರಿವಿಷನ್ ಕೂಡ ಪ್ರೊವೈಡ್ ಮಾಡ್ತಾರೆ. ಪ್ಲಸ್ ಏನಂತ ಅಂದರೆ ಇವಾಗ ನಾವು ಬೇರೆ ಮೆಂಟಾರ್ಸ್ನ ಕೂಡ ಪರ್ಸ್ನಲಾಗಿ ಹೋಗ್ಬಿಟ್ಟು ಅಟೆಂಡ್ ಮಾಡ್ಬೋದು. ಸೊ ಬೇಸಿಕ್ಲಿ ಕ್ಲಾಸ್ ಅಮೇಝಿಂಗ್ ಆಗಿದೆ, ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಮನೋಜ್ ಸರಿಂದ ತುಂಬ ಹೆಲ್ಪ್ ಆಗಿದೆ ನಮಗೆ. ಅವರಿಗಿರೋ ಎಕ್ಸ್ಪೀರಿಯನ್ಸ್ನ ನಮಗೆ ಲಾಟ್ ಆಫ್ ವಿದ್ಯೆಯಾಗಿ ನಮಗೆ ಡೊನೇಟ್ ಮಾಡ್ತಿದ್ದಾರೆ ಸರ್. ಅವರಿಂದ ತುಂಬ ಹೆಲ್ಪ್ ಆಗ್ತಿದೆ. ನಮ್ಮಂಥ ದುಡ್ಡಿಲ್ದವ್ರಿಗೂ ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದಾರೆ. ಇರೋ ದುಡ್ಡನ್ನ ಹೆಂಗೆ ಉಳಿಸ್ಕೋಬೇಕಂತಲೂ ಹೇಳ್ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ಮನೋಜ್ ಸರ್.
ನಂಗೆ 0% ನಾಲೆಡ್ಜಿಂದ ಟ್ರೇಡಿಂಗ್ ಮಾಡಿ ಒಂದು ಸ್ವಲ್ಪ ಅಮೌಂಟ್ ಲಾಸು ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಬೇಸಿಕಲಿ ನನಗೆ ಯಾವ ರೀತಿ ಟ್ರೇಡಿಂಗ್ ಮಾಡಬೇಕು ಮತ್ತು ಲಾಸಿಂದ ಹೆಂಗೆ ಟ್ರೇಡಿಂಗ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಇವಾಗಿಂದ ನಾನು ಒಂದು ಸೆಲ್ಲಿಂಗ್ ಟ್ರೇಡಿಂಗ್ ಮತ್ತು ಸೇಫ್ ಟ್ರೇಡಿಂಗ್ ಮಾಡಿ ಅಮೌಂಟ್ ಅದು ಮಾಡೋಕ್ಕೆ ಇಷ್ಟಪಡ್ತೀನಿ. ಕನ್ನಡದಲ್ಲಿ ಕಲಿಬೇಕು. ಅದರಲ್ಲೂ ಸುಮಾರು ವರ್ಷದಿಂದ ಶೇರ್ ಮಾರ್ಕೆಟ್ ಬಗ್ಗೆ ತುಂಬ ಒಲವಿತ್ತು, ಆದರೆ ಕಲಿಸೋರು ಇರಲಿಲ್ಲ. ಕಲಿಸೋಕ್ಕೆ ಈಗ ಮನೋಜ್ ಸರ್ ಕನ್ನಡದಲ್ಲೇ ಒಂದು ಅಕಾಡೆಮಿ ತೆಗೆದಿರೋದ್ರಿಂದ ಅದರಲ್ಲಿ ನಮ್ಮ ಕರ್ನಾಟಕ ಜನರಿಗೆ ತುಂಬ ಉಪಯೋಗ ಆಯ್ತದೆ ಅನ್ಕೋತೀನಿ. ನನಗೆ ಸಮಯದ ಅಭಾವ ಇರೋದ್ರಿಂದ ಯಾವಾಗಲೂ ಬಂದು ಬುಕ್ ಮಾಡ್ಕೊ ಹೋಗಿದ್ದೆ ಸೀಟ್ನ. ಕಾರಣಾಂತರದಿಂದ ಇನ್ನೊಂದು ಮಾಡ್ಕೊಂಡು 15 ದಿನ ಸಮಯನ ಬಿಡು ಮಾಡ್ಕೊಬಂದು ಈಗ ಜಾಯ್ನ್ ಆಗಿದ್ದೀನಿ. ಇವತ್ತು ಏನಿದೆಯೋ ಈ ಕೋಲ್ಡ್ ಕೋರ್ಸ್ ಬ್ಯಾಚ್ನಾಗ ಫುಲ್ ಕಂಪ್ಲೀಟ್ ಮಾಡಿ ಟ್ರೇಡಿಂಗ್ ಮಾಡ್ತೀನಿ. ಸೊ ನನ್ನ ಬಿಗ್ ಡ್ರೀಮು ಏನಿದೆ, ಶೇರ್ ಮಾರ್ಕೆಟಲ್ಲಿ ದೊಡ್ಡ ಮಟ್ಟದ ಆಸೆ ಇಟ್ಕೊಂಡಿದ್ದೀನಿ. ಆ ಗೋಲ್ನ ರೀಚ್ ಮಾಡಲೇಬೇಕು ಅನ್ನೋದು ನನ್ನ ಆಸೆ ಸರ್. ಥ್ಯಾಂಕ್ಸ್ ಯು TD ಅಕಾಡೆಮಿ. ಹಾಯ್, ಶ್ರೀಧರ್ ನನ್ನ ಹೆಸರು. ಅನ್ಸುತ್ತೆ ಇದು ತುಂಬ ಲೇಟಾಗಿ ಬಂದಿದ್ದೀವಿ ನಾವು ಅಂತ, ಇನ್ನೂ ಬೇಗ ಬಂದಿರಬೇಕಾಯಿತು. ಸೊ ಈ ವಿಡಿಯೋ ನೋಡೋರ್ಗೆ ಒಂದು ರಿಕ್ವೆಸ್ಟ್ ಏನು ಅಂದರೆ, ವೆಯ್ಟ್ ಮಾಡಬೇಡಿ, ಯಾರಿಗೂ ವೆಯ್ಟ್ ಮಾಡಬೇಡಿ. ಟೈಮ್ ಆಯಿತಾ ಬುಕ್ ಮಾಡಿ ಬನ್ನಿ, ಕಲೀರಿ, ಟ್ರೇಡ್ ಮಾಡಿ. ಥ್ಯಾಂಕ್ ಯು. ನಾನು ಈಗ ಹೊಸಬ್ಳೆ ಆ್ಯಕ್ಚುಲಿ ಶೇರ್ ಮಾರ್ಕೆಟಿಗೆ. ಸೊ ನನಗೂ ಏನೂ ಗೊತ್ತಿರಲಿಲ್ಲ ಸ್ಟಾರ್ಟಿಂಗು. ಅಂದರೆ ಕೆಲವೊಂದು ಡೆಲಿವರೀಸ್ ಮಾಡಿದ್ದೆ, ಬಟ್ ಆಪ್ಷನ್ಸ್ ಬಗ್ಗೆ ಡೀಪಾಗಿ ನಾಲೆಡ್ಜ್ ಇರಲಿಲ್ಲ. ಬಟ್ TD ಅಕಾಡೆಮಿಗೆ ಬಂದಮೇಲೆ ಮನೋಜ್ ಸರ್ ಆಗಲಿ ಇಲ್ಲಿನ ಸ್ಟಾಫ್ ಆಗಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸೊ ಡೆಫಿನೆಟ್ಲಿ ನಾನು ಶೇರ್ ಮಾರ್ಕೆಟ್ನ ಒಂದು ಪ್ರೊಫೆಷನಲ್ ಆಗಿ ತಗೋತೀನಿ. ಥ್ಯಾಂಕ್ ಯು TD ಅಕಾಡೆಮಿ. ಹಾಯ್ ಸರ್, ನನ್ನ ಹೆಸರು ಮಂಜುನಾಥ್ ಅಂತ. ನಂದು ಬೇಸಿಕಲಿ ಬಂದ್ಬಿಟ್ಟು CA ಬ್ಯಾಕ್ಗ್ರೌಂಡ್. CA ಬ್ಯಾಕ್ಗ್ರೌಂಡಲ್ಲಿ ನಮಗೆ ಇದೆಲ್ಲ ಥೆರಿಟಿಕಲ್ ನಾಲೆಡ್ಜ್ ಇರುತ್ತೆ, ಬಟ್ ನನಗೆ ಒಂದಿತ್ತು ಪ್ರಾಕ್ಟಿಕಲ್ ಆಗಿ ತಿಳ್ಕೊಬೇಕಂತ ಇತ್ತು. ಹಂಗಾಗಿ ತುಂಬಾ ಯೋಚನೆ ಮಾಡಿ ಬೇರೆ ಇನ್ಸ್ಟಿಟ್ಯೂಟ್ ಎಲ್ಲ ರಿವ್ಯೂ ನೋಡಿದ ಮೇಲೆ ನಾನು TD ಅಕಾಡೆಮಿಗೆ ಜಾಯ್ನ್ ಆಗಿದ್ದೆ. ಇವೆಂದು ನಾನು CA ಬ್ಯಾಕ್ಗ್ರೌಂಡ್ ಇದ್ರು ನಂಗೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಕಾನ್ಫಿಡೆನ್ಸ್ ಇರಲಿಲ್ಲ. ಮಾಡಿದ್ದೀನಿ ಒಂದು 3-4 ಇಯರ್ಸ್ ಅಂತ ಟ್ರೇಡ್ ಮಾಡ್ತಾ ಇದ್ದೆ, ಬಟ್ ಕಾನ್ಫಿಡೆನ್ಸ್ ಯಾವತ್ತೂ ಇರಲಿಲ್ಲ ನಾನು ಪ್ರಾಫಿಟ್ ಅರ್ನ್ ಮಾಡ್ತೀನಿ ಅಂತ. ಆಫ್ಟರ್ ಆಸ್ ಮನೋಜ್ ಸರ್ ಸೈಡ್ ಲೈಕ್ ನೇಕಡ್ ಟ್ರೇಡಿಂಗ್ ಬಂದ್ಬಿಟ್ಟು ಅದು ಯಾವತ್ತು ಗ್ಯಾಂಬ್ಲಿಂಗ್, ಅದ್ರಲ್ಲಿ ಅರ್ನ್ ಮಾಡ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಬಟ್ ಆಫ್ಟರ್ ರಿಯಲೈಸಿಂಗ್ ಟೆಕ್ನಿಕಲ್ ಅನಾಲಿಸಿಸ್ ಮತ್ತೆ ನಮಗೆ ರೈಟ್ ಸ್ಟ್ರಾಟಜಿ ಇದ್ರೆ 80 to 90% ನಾವು ಪ್ರಾಫಿಟ್ ಸೈಡ್ ಅಲ್ಲಿ ಇರ್ತೀವಿ ಅಂತ ಪೇಪರ್ ಟ್ರೇಡಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ. ಆಕ್ಚುಲಿ ಸೀನಿಯರ್ ಇಂದನೂ ಗೊತ್ತಾಗ್ತಾ ಇದೆ ನಮಗೆ. ಸೊ ಎಲ್ಲರಿಗೂ, ಎಲ್ಲ ಯೂತ್ಸ್ಗೆ ಮತ್ತೆ ಎಲ್ಲ ಕರ್ನಾಟಕ ಜನತೆಗೆ ಹೇಳ್ತೀನಿ, ಕನ್ನಡದಲ್ಲಿ ಟ್ರೇಡಿಂಗ್ ಇನ್ಸ್ಟಿಟ್ಯೂಷನ್ ಇಲ್ಲ, ತುಂಬಾ ಇಲ್ಲ. ಹಾಗೂ ನಮ್ಗೆ ಇಷ್ಟೊಂದು ಡೆಪ್ತ್ ಅನಾಲಿಸಿಸ್ ಕೊಡೋರು ಇಲ್ಲ. CA ಬ್ಯಾಕ್ಗ್ರೌಂಡ್ ಆದ್ರೂ ನನಗೆ ಪ್ರಾಕ್ಟಿಕಲ್ ಅಲ್ಲಿ ನಂಗೆ ತುಂಬಾ ಪ್ರಾಬ್ಲಮ್ ಆಗೋದು. ಪ್ರಾಕ್ಟಿಕಲ್ ಅಲ್ಲಿ ಯಾವ ತರ ಥಿಯರಿಟಿಕಲ್ ನಾಲೆಡ್ಜ್ ಅಪ್ಲೈ ಮಾಡೋದಂತ. ಬಟ್ ಇಲ್ಲಿ ಬಂದ್ಮೇಲೆ ಈಚ್ ಅಂಡ್ ಎವ್ರಿಥಿಂಗ್ ಕ್ಲೀನ್ ಆಗಿ ನನಗೆ ರಶ್ ಅಂತ ಯಾವತ್ತೂ ಫೀಲ್ ಆಗಿಲ್ಲ. 3 days ಕೂತಿದೆ ಅಂದ್ರೆ ರಶ್ ಅಲ್ಲಿ ಹೋಗಿದೆ ಅಂತ ಅನ್ಸಿಲ್ಲ. ತುಂಬಾ ನೀಟಾಗಿ ಹೇಳಿದ್ದಾರೆ. ಸೊ ಎಲ್ಲ ಕರ್ನಾಟಕ ಜನತೆಗೆ TD ಅಕಾಡೆಮಿ ಒಂದ್ಸರಿ ವಿಸಿಟ್ ಕೊಡಿ. ನಿಮ್ಮ ಒಪಿನಿಯನ್ ಆನ್ ಶೇರ್ ಮಾರ್ಕೆಟ್ ಚೇಂಜ್ ಆಗುತ್ತೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಜ್ಯೋತಿ ಅಂತ ಹೇಳಿ. ಸೊ ಮನೋಜ್ ಸರ್ದು ಕೋಚಿಂಗು ತುಂಬ ಚೆನ್ನಾಗಿತ್ತು. ಈ ಆಪರ್ಚುನಿಟಿ ನಮಗೆ ಒಂದು 10 years ಬ್ಯಾಕ್ ಸಿಕ್ಕಿದ್ರೆ ನಾವು ನೀವು ಹೇಳೋ ರೀತಿಯಲ್ಲಿ ಎಲ್ಲೋ ಹೋಗ್ಬಿಡ್ತಿದ್ವಿ. ಏಕೆಂದರೆ ನಾವು 10 years ಬ್ಯಾಕಿಂದ ಬೇರೆ ಫೀಲ್ಡಲ್ಲಿ ವರ್ಕ್ ಮಾಡಿ ದುಡ್ಡುಗಳನ್ನು ತುಂಬ ಕಳ್ಕೊಂಡಿದ್ದೀವಿ, ಇನ್ವೆಸ್ಟ್ಮೆಂಟ್ಸು ಮಾಡಿದ್ದೀವಿ. ಅದೇ ಇನ್ವೆಸ್ಟ್ಮೆಂಟು ನಾವು ಸ್ಟಾಕ್ ಮಾರ್ಕೆಟಿಗೆ ಬಂದಿದ್ರೆ ಒಳ್ಳೆ ರಿಟರ್ನ್ಸಲ್ಲಿ ನಾವು ಇವತ್ತು ಇರ್ತಾ ಇದ್ವಿ. ಸೊ ಎನಿವೆ ಇವತ್ತು ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಇನ್ನು 10 yearsಲ್ಲಿ ಇನ್ನೂ ಒಳ್ಳೆ ಲೈಫ್ ನಾವು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಥ್ಯಾಂಕ್ ಯು. TD ಅಕಾಡೆಮಿ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ಏನು ಗೊತ್ತಿಲ್ಲದೆ ಇರೋರಿಗೂ ಮತ್ತು ಎಕ್ಸ್ಪೀರಿಯನ್ಸ್ ಇರೋರಿಗೂ ಇಬ್ಬರಿಗೂ ತುಂಬ ಅನುಕೂಲ ಆಗುತ್ತೆ. ಮತ್ತು ಇದರಿಂದ ನಾವು ಇನ್ಫ್ಲೇಷನ್ಗಿಂತ ಹೆಚ್ಚಾಗಿ ಅರ್ನ್ ಮಾಡಿ ರಿಚ್ ಆಗಿರ್ಬೋದು. ಸ್ಟಾಕ್ ಮಾರ್ಕೆಟ್ ಇಸ್ ದ ಸೀಕ್ರೆಟ್ ಆಫ್ ಮಿಂಟಿಂಗ್ ಮನಿ. ಅದೇ ಹೇಳ್ತಾರಲ್ಲ, ರಿಚೆಸ್ಟ್ ಪೀಪಲ್ಗಳ ಸಕ್ಸಸ್ ಏನಂತಂದರೆ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಜನ ಬನ್ನಿ, ಕಲೀರಿ, ಅರ್ನ್ ಮಾಡಿ. ನನ್ನ ಹೆಸರು ಲತಾ ಅಂತ. ನಾನು ನೇಟಿವ್ ಬಂದು ಉಡುಪಿ. ಆ್ಯಕ್ಚುಲಿ ನಾನು 6 monthsಯಿಂದ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ಏನೂ ಗೊತ್ತಿಲ್ಲ, ತುಂಬ ಲಾಸ್ ಮಾಡಿಕೊಂಡು ಈಗ TD ಒಂದು 3 monthsಯಿಂದ TDನ ಫಾಲೋ ಅಪ್ ಮಾಡಿಕೊಂಡು ಲಾಸ್ಟ್ ಬ್ಯಾಚ್ ಬಂದು ಜಾಯ್ನ್ ಆಗಿದ್ದೀವಿ. ಸೊ ಆಫ್ಟರ್ ದ TD ಜಾಯ್ನ್ ಆದಮೇಲೆ ನನ್ನ ಪೋರ್ಟ್ಫೋಲಿಯೋ ಅನ್ನೋದಕ್ಕಿಂತ ಜಸ್ಟ್ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇಂಪ್ರೂವ್ಮೆಂಟ್ ಇದೆ, 100% ಬರ್ಬೋದು. ಒನ್ ಮೋರ್ ಥಿಂಗ್, ನಾವು ಕರ್ನಾಟಕದಿಂದ TD ಅನ್ನೋದು ಅವ್ರ ವಿಷನ್ನು ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಬಂದರೆ 100% ಗ್ರೋತ್ ಇದೆ ಅನ್ನೋದಂತೂ ನನಗೆ ಕನ್ಫರ್ಮ್ ಆಗಿದೆ. ಎಲ್ಲರೂ ಬರಬೇಕು ಅನ್ನೋದು ಅವ್ರವ್ರ ಒಪಿನಿಯನ್, ಬಟ್ ಸಜೆಸ್ಟ್ ಮಾಡೋದು ನಮ್ಮ ಕರ್ತವ್ಯ, ಬಿಕಾಸ್ ನಾವು ಗ್ರೋತ್ನ ನೋಡ್ತಾ ಇದ್ದೀವಿ ಅದರಿಂದ. ಥ್ಯಾಂಕ್ ಯು. ನನ್ನ ಹೆಸರು ರೇಣುಕಾ ಅಂತ, ಮಾರತಹಳ್ಳಿಯಿಂದ ಬಂದಿದ್ದೀನಿ. ಟ್ರೇಡ್ ಮಾಡ್ತಾ ಇದ್ವಿ ಸ್ವಲ್ಪ, ಆದರೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಮನೋಜ್ ಸರ್ ಕ್ಲಾಸ್ಗೆ ಅಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟೆ ಬಂದಿದ್ವಿ. ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಅದರಲ್ಲೂ ಕನ್ನಡದಲ್ಲಿ ಹೇಳ್ಕೊಟ್ರು. ತುಂಬ ಖುಷಿ ಆಯಿತು. ಟ್ರೇಡಿಂಗಲ್ಲಿ ಬೇರೆ ಬೇರೆ ಥರ ಟ್ರೇಡ್ ಮಾಡ್ಬೋದು ಅನ್ನೋದು ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದೆ. ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸರ್, ನನ್ನ ಹೆಸರು ಕೊಟ್ರೇಶ, ದಾವಣಗೆರೆಯಿಂದ ಬಂದಿದ್ದೀನಿ. ಸ್ಕೂಲು ಕಾಲೇಜಲ್ಲಿ ನಿಜವಾಗ್ಲೂ ನಮಗೆ ಬದುಕೋದು ಹೇಗೆ, ದುಡ್ಡು ಮಾಡೋದು ಹೇಗೆ ಅಂತೇಳಿ ಎಲ್ಲೂ ಒಂದು ಸಿಲೆಬಸ್ಸು ಇಲ್ಲ.
ನಿಜವಾಗ್ಲೂ ನಾವು ಕಲಿಬೇಕಾದಿದ್ದು ದುಡ್ಡು ಹೇಗೆ ಮಾಡಬೇಕು ಅನ್ನೋದನ್ನು. ಟಿ ಡಿ ಅಕಾಡೆಮಿ ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡ್ತಿದೆ. ನಾವು ಎಲ್ಲಿ ದುಡ್ಡು ಕಳ್ಕೊಳ್ತಿದ್ದೀವೋ ಅದನ್ನು ಮಾತ್ರ ಹೇಳ್ಕೊಡ್ತಿದ್ದಾರೆ. ದುಡ್ಡನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೈಲೈಟ್ ಮಾಡಿ ಹೇಳ್ಕೊಡ್ತಿದ್ದಾರೆ. ನಿಜವಾಗ್ಲೂ ಟಿ ಡಿ ಅಕಾಡೆಮಿ ರಿಯಲಿ ವಂಡರ್ಫುಲ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು. ಎಲ್ಲರೂ ನಾವೇನು ಹೇಳ್ಕೊಟ್ಟಿದ್ದಾರೋ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪೇಷನ್ಸ್ ಆಗಿನಿ, ಲಾಸ್ಟಿಗೆ ಬರುತ್ತೆ ಪ್ರಾಫಿಟ್ಟು. ಆ್ಯಂಡ್ ಜೊತೆಗೆ ನೀವೇನು ಕಲ್ತಿದ್ರೋ ಈ ವಿದ್ಯೆನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲೀಸಲ್ಲಿ, ರಿಲೇಟಿವ್ಸಲ್ಲಿ ಸ್ಪ್ರೆಡ್ ಮಾಡಿ. ಅಟ್ಲೀಸ್ಟ್ ಅವ್ರಿಗೊಂದು ಮ್ಯೂಚುವಲ್ ಫಂಡ್ ಅಂದರೆ ಏನು, ಶೇರ್ಸ್ ಅಂದರೆ ಏನು, ನಿಫ್ಟಿ ಬೀಸ್ ಅಂದರೆ ಏನು, ನಿಮ್ಗೆ ಗೊತ್ತಿರೋ ಅಷ್ಟರಲ್ಲಿ ಏನೋ ಒಂದು 10% ಆದರೂ ನಾಲೆಜ್ನ ಶೇರ್ ಮಾಡಿ. ಇದರಿಂದ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಫಿನಾನ್ಷಿಯಲ್ ನಾಲೆಜ್ ತುಂಬ ಕಡಿಮೆ ಇದೆ. ಈ ನಾಲೆಜ್ನ ಸ್ಪ್ರೆಡ್ ಮಾಡೋದಕ್ಕೆ ನಾನು ಒಬ್ಬನ ಕೈಯಲ್ಲಿ ಸಾಧ್ಯ ಇಲ್ಲ. ನನ್ನ ಟಿ ಡಿ ಸಂಸ್ಥೆ ಒಂದು 60 ಜನ ಟೀಮ್ ಇದ್ದಾರೆ. ನಮ್ಮ ಕೈಯಲ್ಲಿ ಒಂದು ಸುಮಾರಾಗಿ ಮಾಡ್ಬೋದು. ನೀವೆಲ್ಲ ಕೈ ಜೋಡಿಸಿ ನಾವೇನು ಇಷ್ಟು ಟಿ ಡಿಯಲ್ಲಿ ಇಷ್ಟು ಸಾವಿರಾರು ಜನ ವಿದ್ಯಾರ್ಥಿಗಳು ಕೋರ್ಸ್ಗಳನ್ನು ತೊಗೊಂಡು ಕಲಿತ್ಕೊಂಡು ಹೋಗ್ತಾ ಇದ್ದೀರಲ್ಲ, ನೀವೆಲ್ಲರೂ ಗುರುಗಳಾಗಿ ಸಣ್ಣದಾಗಿ ಒಂದು ಜನಕ್ಕೆ ಒಂದು ಇನ್ಫಾರ್ಮೇಷನ್ ಆಗಲಿ, ನಾಲೆಜ್ ಆಗಲಿ ಶೇರ್ ಮಾಡಿ. ಇದರಿಂದ ನಮ್ಮ ಸಮಾಜಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಸ್ಟಾಕ್ ಮಾರ್ಕೆಟು ತುಂಬ ಜನ ಇದೊಂಥರ ಭೂತ ಅನ್ಕೋತಾರೆ. ಇದು ಭೂತ ಅಲ್ಲ, ಇದೊಂಥರ ದೇವ್ರಿದ್ದಂಗೆ. ಈ ದೇವ್ರನ್ನ ನೀವು ಚೆನ್ನಾಗಿ ಪೂಜಿಸಿ. ಸ್ಟಾಕ್ ಮಾರ್ಕೆಟಲ್ಲಿ 100% ದುಡ್ಡಿದೆ. ಅದಕ್ಕೆ ಸಾಕ್ಷಿ ನಾನೇ ಆಗಿರ್ಬೋದು, ಇಲ್ಲಿ ಬಂದಿರೋ ವಿದ್ಯಾರ್ಥಿಗಳೇ ಇದಕ್ಕೆ ಸಾಕ್ಷಿ. ಸೊ ಚೆನ್ನಾಗಿ ಕಲೀರಿ, 100% ದುಡ್ಡಿದೆ. ಆದಷ್ಟು ಬೇಗ ಕೋಟ್ಯಾಧಿಪತಿ ಆಗಿ ಅಂತ ನಿಮ್ಮಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.